ದಯವಿಟ್ಟು ಸ್ವಾಮೀಜಿಗಳಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ. ನೀವು ರಾಜಕೀಯಕ್ಕೆ ಬರಬೇಡ್ರಿ, ರಾಜಕೀಯದ ಬಗ್ಗೆ ಮಾತಾಡಬೇಡ್ರಿ. ಮಠ ಆಯಿತು, ನೀವಾಯಿತು, ಮಕ್ಕಳಿಗೆ ಎಜುಕೇಷನ್ ಆಯಿತು, ಜನಗಳಿಗೆ ಆಶೀರ್ವಾದ ಮಾಡೋದಾಯಿತು, ಬುದ್ಧಿವಾದ ಹೇಳೋದಾಯಿತು, ಪ್ರವಚನಗಳನ್ನು ಹೇಳೋದನ್ನು ಇದನ್ನು ಬಿಟ್ಟು ನೀವು ರಾಜಕೀಯ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ದಯವಿಟ್ಟು ಯಾವ ಸ್ವಾಮೀಜಿನೂ ಹೇಳ್ಬೇಡಿ. ಒಂದು ಸ್ವಾಮೀಜಿ ಅಂತ ಹೇಳಿದ್ರೆ ಒಂದು ಜಾತಿಗೆ ಸಂಬಂಧಪಟ್ಟಿದ್ದು ಸ್ವಾಮೀಜಿ ಅಲ್ಲ, ಈ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಸ್ವಾಮೀಜಿ. CM ಬದಲಾವಣೆ ಅದು ಪ್ರಶ್ನೆನೇ ಇಲ್ಲ. ಯಾರು ಹೇಳಿದ CM ಬದಲಾವಣೆ ಅದು ನಮ್ಗೆ ಗೊತ್ತಿಲ್ಲಪ್ಪ. ಅದೇನು ಬೇರೆಯವರು ಎಲ್ಲಾದರೂ ಏನಾದರೂ ಮಾತಾಡ್ಬೋದು. CM ಬದಲಾವಣೆ ಬಗ್ಗೆ ನಮಗೆಲ್ಲ ಯಾರಿಗೂ ಗೊತ್ತಿಲ್ಲ, ಯಾವತ್ತೂ ಅದು ಡಿಸ್ಕಷನ್ ಆಗಿಲ್ಲ. ನಮ್ಮ CLP ಮೀಟಿಂಗ್ ಆಗಲಿ ಇನ್ನೊಂದರಾಗಲಿ ದಯವಿಟ್ಟು ಡಿಸ್ಕಷನ್ ಆಗಿಲ್ಲ ಇದ್ರ ಬಗ್ಗೆ. ಇದೆಲ್ಲ ಸುಳ್ಳು ಮಾಹಿತಿ. ಕರೆಕ್ಟ್ ಇದನ್ನು ಮಾತಾಡಬೇಕು. ಕರೆಕ್ಟ್ ನಾನು ಮಾಡ್ತೇನೆ ನೋಡಿ. ನಾನು ಹೇಳ್ತೀನಿ, ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ವ ಜನಾಂಗದ ಎಲ್ಲ ಸ್ವಾಮೀಜಿಗಳಿಗೂ ನಾನು ಒಂದು ಮಾಹಿತಿ ಕೊಡ್ತೀನಿ. ಒಂದು ಸ್ವಾಮೀಜಿ ಅಂತ ಹೇಳಿದ್ರೆ ಒಂದು ಜಾತಿಗೆ ಸಂಬಂಧಪಟ್ಟಿದ್ದು ಸ್ವಾಮೀಜಿ ಅಲ್ಲ, ಈ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಸ್ವಾಮೀಜಿ. ಯಾವುದೇ ಸ್ವಾಮೀಜಿ ಆದ್ರೂ ಅವ್ರ ಜಾತಿಯವ್ರಿಗೆ ಮಾತ್ರ ಅವ್ರು ಆಶೀರ್ವಾದ ಮಾಡ್ತಾರೆ. ಹೋದರೆ ಯಾರೇ ಹೋದ್ರೂ ಆಶೀರ್ವಾದ ಮಾಡ್ತಾರಲ್ಲ, ಯಾರೇ ಫಂಕ್ಷನ್ ಕರೆದ್ರು ಹೋಗ್ತಾರಲ್ಲ. ದಯವಿಟ್ಟು ಸ್ವಾಮೀಜಿಗಳಿಗೆ ಪಾದಗಳಿಗೆ ನಮಸ್ಕಾರ ಮಾಡಿ ಹೇಳ್ತೀನಿ, ನೀವು ರಾಜಕೀಯಕ್ಕೆ ಬರಬೇಡ್ರಿ, ರಾಜಕೀಯದ ಬಗ್ಗೆ ಮಾತಾಡಬೇಡ್ರಿ. ಮಠ ಆಯಿತು, ನೀವಾಯಿತು, ಮಕ್ಕಳಿಗೆ ಎಜುಕೇಷನ್ ಆಯಿತು, ಜನಗಳಿಗೆ ಆಶೀರ್ವಾದ ಮಾಡೋದಾಯಿತು, ಬುದ್ಧಿವಾದ ಹೇಳೋದಾಯಿತು, ಪ್ರವಚನಗಳನ್ನು ಹೇಳೋದನ್ನು ಇದನ್ನು ಬಿಟ್ಟು ನೀವು ರಾಜಕೀಯ ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ದಯವಿಟ್ಟು ಯಾವ ಸ್ವಾಮೀಜಿನೂ ಹೇಳ್ಬೇಡಿ. ಈ ಹೇಳಿಕೆಗಳಿಂದ ಸ್ವಾಮೀಜಿಗಳಿಗಿರುವಂಥ ಗೌರವವನ್ನು ಹಾಳು ಮಾಡ್ತದೆ. ಸ್ವಾಮೀಜಿಗಳಿಗಿರುವಂಥ ಗೌರವವನ್ನು ಹಾಳು ಮಾಡ್ತದೆ. ದಯವಿಟ್ಟು ಸ್ವಾಮೀಜಿಗಳು, ಈ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಗಳು ಅಷ್ಟೇ, ಅವರವ್ರ ಮಠಗಳಲ್ಲಿ ಜನಗಳಿಗೆ ಆಶೀರ್ವಾದ ಮಾಡಿ, ವಿದ್ಯಾಭ್ಯಾಸ ಕೊಡಿ, ಅಷ್ಟು ಹಸುವನ್ನು ಸಾಕಿ, ಒಂದು ಒಳ್ಳೆಯದನ್ನು ಮಾಡಿ, ಧರ್ಮವನ್ನು ಉಳಿಸಿ. ನೀವು ಧರ್ಮವನ್ನು ಉಳಿಸಿ. 4 ಜನ ಕಷ್ಟ ಅಂತ ಬಂದಾಗೆ 4 ಒಳ್ಳೆಯ ಮಾತೇಳಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿ ಸ್ವಾಮಿಗಳಿಗೆ ಅಂತ ಸ್ವಾಮಿಗಳಿಗೆ ಕೇಳ್ಕೊಳ್ತೀನಿ. ರಾಜಕೀಯಕ್ಕೆ ಯಾರೇ ಆಗಲಿ ಸ್ವಾಮಿಗಳು ಬರಬಾರ್ದು. ರೈತರು ಕೆಲಸ ಮಾಡಬೇಕು, ರಾಜಕಾರಣಿ ಕೆಲಸ ಮಾಡಬೇಕು, ಸ್ವಾಮೀಜಿಗಳು ಕೆಲಸ ಮಾಡಬೇಕು, ಮೀಡಿಯಾದವರು ಮೀಡಿಯಾ ಕೆಲಸ ಮಾಡಬೇಕು. ಸರ್ ಅಂದರೆ ಸ್ವಾಮೀಜಿ ಹೇಳ್ಸಿರೋದಲ್ಲ, ಅವ್ರಿಗೆ ಪ್ರೀತಿಯಿಂದ ಹೇಳ್ಬಿಟ್ಟಿದ್ದಾರೆ. ಇನ್ಮೇಲೆ ಆ ಸ್ವಾಮಿಗಳೆಲ್ಲ ಹಂಗೆ ಹೇಳ್ಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಸ್ವಾಮಿಗಳೇ ಚುನಾವಣೆಗೂ ಮುನ್ನ ಅವ್ರು ಓಟ್ ಹಾಕಿ ಅಂತ ಕೇಳ್ಬೋದಾ ಸರ್ ಸ್ವಾಮೀಜಿಗಳು? ಯಾವ ಸ್ವಾಮೀಜಿ ಯಾರಿಗೂ ಓಟ್ ಹಾಕಿ ಅಂತ ಕೇಳಿಲ್ವೇ? ಯಾವ ಸ್ವಾಮೀಜಿ ಬಂದಿದ್ದಾರೆ ಹೇಳಿ? ಒಳಗೆ ಯಾವ ಸ್ವಾಮೀಜಿನೂ ಯಾರಿಗೇ ಆಗಲಿ ಇಂಥ ಪಾರ್ಟಿಗೆ ಓಟ್ ಹಾಕಿ ಅಂತ ಯಾವ ಜನಾಂಗದ ಸ್ವಾಮೀಜಿನೂ ಹೇಳಿಲ್ಲ. ಓಪನ್ ಆಗಿ ಹೇಳಲ್ಲ. ಮಠಗಳಲ್ಲಿ ಎಲ್ಲಾದ್ರೂ ಹೇಳಿರ್ಬೋದು, ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ವಾಮೀಜಿಗಳು ಆ ರಾಜಕೀಯಕ್ಕೆ ಬರಬಾರ್ದು. ಸರ್ ಆಮೇಲೆ ₹2 ಹಾಲಿನ ರೇಟ್ ಕಡಿಮೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ₹2 ಕಮ್ಮಿ ಮಾಡಿರೋದು ನಮಗೂ ಗೊತ್ತಿರಲಿಲ್ಲ. ಕಮ್ಮಿ ಮಾಡಿದರೆ ಅದ್ರ ಬಗ್ಗೆ ಸೋಮವಾರ ಮಾತಾಡೋದಕ್ಕಿದ್ದೀವಿ. ಖಂಡಿತವಾಗ್ಲೂ ಅದ್ರ ಮಾತಾಡಿ ಅದನ್ನು ಸರಿಪಡಿಸ್ತೀವಿ. ಉತ್ಪಾದನೆ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ಅಂತ ಟೈಮಲ್ಲಿ ಆಲ್ಟರ್ನೇಟ್ ಆಗಿ ಪರ್ಯಾಯವಾಗಿ ಏನಾದರೂ ನಮ್ಗೆ ಪರ್ಯಾಯವಾಗಿ ಮೊದಲೇ 2013, 14, 15 ನಾವು ಪರ್ಯಾಯವಾಗಿ ಪೌಡ್ರ್ ಮಾಡುವಂಥದ್ದನ್ನು ಅವತ್ತೇ ನಾವು ಮಾಡಿದ್ವಿ. ನಾನು ಆವಾಗ MLA ಅದು ಹಾಸನ ಹತ್ರ ಇದ್ದಿತ್ತು, ಮಾಡಿದ್ವಿ. ಯಲಂಕಾದಲ್ಲಿ ಒಂದು ಪ್ಲಾಂಟ್ ಇತ್ತು ಹಾಸನದಿಂದ. ಅವಾಗೆಲ್ಲ ಅದನ್ನು ಪೌಡ್ರ್ ಎಕ್ಸ್ಟ್ರಾ ಹಾಲು ಬಂದಿದ್ದನ್ನು ಪೌಡ್ರ್ ಮಾಡಿ ಆಮೇಲೆ ಸರ್ಕಾರಿ ಶಾಲೆಗಳಿಗೆಲ್ಲ ಸಪ್ಲೈ ಮಾಡುವಂಥದ್ದನ್ನು ಅವತ್ತು ನಾವೆಲ್ಲ ಇದ್ದಾಗ ಮಾಡಿದ್ವಿ. ಅದನ್ನೆಲ್ಲ ಈಗಲೂ ಆ ಥರ ಪರ್ಯಾಯವಾಗಿ ನಾವು ಮಾಡ್ಕೋಬೇಕು. ಮಾತ್ರ ರೈತರಿಗೆ ಅನ್ಯಾಯ ಆಗುವಂಥ ಕೆಲಸ ನಾವು ಮಾಡಬಾರ್ದು. ಅದರದ್ದು ಸೋಮವಾರ ಮೀಟಿಂಗ್ ಇದೆ, ಸೋಮವಾರ ಮಾತಾಡ್ತೀವಿ. ಗ್ರಾಹಕರಿಗೆ ₹2 ಇದು ಮಾಡ್ತೀವಿ ನೀವು, ಮತ್ತು ರೈತರಿಗೆ ಮಾತ್ರ ₹2 ಕಡಿಮೆ. ಅಲ್ಲ, ಅದೇ ಸೋಮವಾರ ಮೀಟಿಂಗ್ ಇದೆ. ಸೋಮವಾರ ಏನಕ್ಕೋಸ್ಕರ ಕಮ್ಮಿ ಮಾಡಿದ್ರು, ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ, ಉತ್ಪಾದನೆ ಆಗಿದೆ, ಅದನ್ನ ಸ್ಟೋರೇಜ್ ಮಾಡುವಂಥದ್ದು, ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ಕೋಬೇಕು. ಇಲ್ಲ, ರೈತರಿಗೆ ಹೊರೆ ಆಗಬಾರ್ದು. ಡೈರಿಗೆ ಲಾಸ್ ಆದರೆ ಪರವಾಗಿಲ್ಲ, ಸರ್ಕಾರ ಇರುತ್ತೆ, ಏನೋ ಒಂದು ಬರ್ಡನ್ ಮಾಡ್ಕೊಂಡು ಏನೋ ಒಂದು ಸೆಟ್ ಮಾಡ್ಕೊಂಡು ರೈತರಿಗೆ ಬರೆ ಆಗ್ಬಿಟ್ರೆ ಯಾರು ಕಾಪಾಡೋಲ್ಲ? ರೈತರಿಗೆ ಬರೆ ಆಗಬಾರ್ದು. ಸಾಮಾನ್ಯವಾಗಿ ಉತ್ಪಾದನೆ ಜಾಸ್ತಿ ಆದರೆ ಪ್ರಮೋಷನ್ ಕೊಡ್ತಾರೆ. ಇಲ್ಲಿ ಡಿಮೋಷನ್ ಆಗಿದೆ. ಅದು ಡಿಮೋಷನ್ ಆಗಿದೆ. ಅದ್ರ ಪ್ರಮೋಷನ್ ಕೊಡುವಂಥ ರೀತಿಯಲ್ಲಿ ಸೋಮವಾರ ಮಾತಾಡ್ತೀವಿ. ಆಮೇಲೆ ಇದು ನಗರಸಭೆ ವ್ಯಾಪ್ತಿನಲ್ಲಿ ಬಗ್ಗೆನೂ ಚರ್ಚೆನೂ ಮಾಡಿದ್ದೀವಿ. ಇದು ಯಾವುದು ಜಾರ್ಖಂಡಿಂದ ಒಂದು ಟೀಮನ್ನು ಕರೆಸ್ತಾ ಇದ್ದೀವಿ. ಜಾರ್ಖಂಡಿಂದ ಒಂದು ಟೀಮನ್ನು ಕರೆಸ್ಬಿಟ್ಟು ನಾಯಿಗೆ ಹಿಡಿಯೋದವರು ಬೆಲ್ಲು ತೊಗೊಂಡೋಗಂಗಿಲ್ಲ. ಇವಾಗ ನಮ್ಮದು ಇದೆಯಲ್ಲ, ಇವಾಗ ಕಸದು ಪ್ಲ್ಯಾಂಟ್ ಮಾಡಿದ್ರೆ ಅದರಿಂದ ಬೇರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಯಾವ ಥರ ಮಾಡಬೇಕು, ಫಾಗಿಂಗ್ ಮಾಡಬೇಕು, ಏನು ಮಾಡಬೇಕಂತ. ಆಮೇಲೆ ಕ್ಲೀನಿಂಗಿಗೆ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ. ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಿ, ನೀರು ನಿಂತಿರೋ ಜಾಗದಲ್ಲಿ ಇದು ಮಾಡಿ ಕ್ಲೀನ್ ಮಾಡಿಸಿ, ಆಮೇಲೆ ಬ್ಲೀಚಿಂಗ್ ಪೌಡ್ರ್ ಹಾಕ್ಸೋದು ಇಂಥದ್ದೆಲ್ಲ ಮಾಡಬೇಕು ಅಂತೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಅದೆಲ್ಲ ನಿನ್ನೆಯಿಂದನೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವತ್ತಿಗೆಲ್ಲ ಕಂಟಿನ್ಯೂ. ಸೊಳ್ಳೆ ನಿಯಂತ್ರಣ ಮಾಡೋಕ್ಕಾಗಲ್ಲ ಸರ್. ಏನು ಮಾಡ್ಬೋದು, ಈ ಕಡೆ ಔಷಧಿ ಹೊಡೆದು ಹಿಂದ್ಗಡೆಯಿಂದ ಬರ್ತವೆ, ಇಲ್ಲಿ ಹೊಡೆದ್ರೆ ಏನು ಮಾಡುತ್ತೆ, ಹಿಂದ್ಗಡೆಯಿಂದ ಬರ್ತವೆ. ಅದನ್ನೇನು ಮಾಡಿದ್ರು ಅದು ಅದ್ರದ್ದು ಸ್ವಂತ ಪ್ರಪಂಚ. ಅದನ್ನೇನು ಮಾಡೋಕ್ಕೆ ಮ್ಯಾಕ್ಸಿಮಮ್ ಆಗಿ ನಾವು ಎಷ್ಟು ಮಾಡಬೇಕು ಅಷ್ಟಾಗಿ ಅದನ್ನು ತಡೆಗಟ್ಟೋದಕ್ಕೆ ಪ್ರಯತ್ನ ಮಾಡೋಣ. ರೈಟ್, ಓಕೆ.